ಬೆಂಗಳೂರಿನಲ್ಲಿ ವರುಣಾರ್ಭಟಕ್ಕೆ ಸಮಸ್ಯೆಗಳ ಸುರಿಮಳೆಯೇ ಆಗಿದೆ. ಮಳೆಯಿಂದ ಹಾನಿಯಾದ ಏರಿಯಾಗಳಿಗೆ ಸಿಎಂ ಸಿದ್ದರಾಮಯ್ಯನವರು ರೌಂಡ್ಸ್ ಆಗ್ತಾ ಇದ್ದಾರೆ. ನಾಗವರ HBR ಲೇಔಟ್ ಹೆಣ್ಣೂರಿನಲ್ಲಿ ಸಮಸ್ಯೆಯನ್ನ ವೀಕ್ಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಸ್ಥಳದಲ್ಲಿ ಜನರಿಂದ ಸಮಸ್ಯೆಯನ್ನ ಆಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಹಾಗೆಯೇ ಸಚಿವರು ನಗರ ಪ್ರದಕ್ಷಿಣೆ ಹಾಕಿದ್ದಾರೆ. ರಾಜಕಾಲುವೆ ಒತ್ತುವರಿ, ಮಳೆಯಿಂದಾದ ಹಾನಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಸಾಕಷ್ಟು ಏರಿಯಾಗಳು ಮಳೆ ನೀರಲ್ಲಿ ಮುಳುಗೋಗಿದೆ. ಮುಖ್ಯಮಂತ್ರಿಗಳು ಹಾಗೆಯೇ DCM DK ಶಿವಕುಮಾರ್ ಅವರು ಈಗ ಭೇಟಿ ಕೊಡ್ತಾ ಇದ್ದಾರೆ ಮಳೆ ಹಾನಿಯಾಗಿರುವಂಥ ಪ್ರದೇಶಗಳಿಗೆ. ಮಳೆ ನಿಂತು ಹೋದ ಮೇಲೆ ಬೆಂಗಳೂರಿನಲ್ಲಿ ಮಳೆ ಆರ್ಭಟಕ್ಕೆ ಏನೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಮಳೆಯಿಂದ ಹಾನಿಯಾದ ಏರಿಯಾಗಳಲ್ಲಿ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಹೋಗುವಂಥ ಕೆಲಸವನ್ನು ಮಾಡಿದರು. CM DCM DK ಶಿವಕುಮಾರ್ ಅವರು ನಾಗವರ HBR ಲೇಔಟ್ ಹೆಣ್ಣೂರಿನಲ್ಲಿ ಸಮಸ್ಯೆಯನ್ನು ವೀಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಅಷ್ಟೇ ಅಲ್ಲದೆ ಜನರಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸಮಸ್ಯೆ ಏನಿದೆ ಅದನ್ನು ಜನ ಹೇಳಿದ್ದಾರೆ, ಅಲ್ಲಿನ ಜನರು ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ರಾಜಕಾಲುವೆ ಒತ್ತುವರಿ ನೋಡಿಕೊಂಡು ನೀವೇನು ಕುಳಿತಿದ್ದೀರಾ? ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು ಮುಖ್ಯಮಂತ್ರಿಗಳು. ಎಷ್ಟೇ ದೊಡ್ಡ ಬಿಲ್ಡರ್ ಆಗಿದ್ರು ಕೂಡ ಮುಲಾಜ್ ಮಾಡಬೇಡಿ. ರಾಜಕಾಲುವೆ ಒತ್ತುವರಿ ತೆರವುಗೊಳಿಸೋಕೆ CM ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದ. ಇಷ್ಟು ದಿನ ನೋಟಿಸ್ ಕೊಡದೆ ನೀವು ಏನು ಮಾಡಿದ್ರಿ? ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಯಲಹಂಕದಲ್ಲಿ ರಾಜಕಾಲುವೆ ಒತ್ತುವರಿ ಸ್ಥಳವನ್ನು ಪರಿಶೀಲನೆ ಮಾಡಿದ್ರು ಮುಖ್ಯಮಂತ್ರಿಗಳು. ಯಾವುದೇ ಮುಲಾಜ್ ಬೇಡ, ಒತ್ತುವರಿಯನ್ನು ತೆರವುಗೊಳಿಸಿ, ಎಷ್ಟೇ ದೊಡ್ಡ ಬಿಲ್ಡಿಂಗ್ ಇರಲಿ ಒತ್ತುವರಿಯನ್ನು ತೆರವುಗೊಳಿಸಿ ಅಂತ ಹೇಳಿದ್ದಾರೆ. ಮಾನ್ಯತಾ ಟೆಕ್ ಹಾಗೆಯೇ ಇಬ್ಸು, ಮ್ಯಾನ್ಫ್ಲೋ ಹಾಗೆಯೇ ಕಾರ್ಲೆ ಖಾಸಗಿ ಬಿಲ್ಡರ್ಗಳು ರಾಜಕಾಲುವೆ ಒತ್ತುವರಿ ಮಾಡಿರೋದನ್ನು ಅಧಿಕಾರಿಗಳು ವಿವರಿಸಿದ್ರು. ಈ ವೇಳೆ ನೋಟಿಸ್ ಕೊಟ್ಟಿಲ್ವಾ ಅಂತ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ. ಒತ್ತುವರಿ ಆಗಿರೋದನ್ನು ನೋಡ್ಕೊಂಡು ನೀವೇನು ಸುಮ್ಮನೆ ಕೂತಿದ್ದೀರಾ? ಹೋಗಿ ಒತ್ತುವರಿಯನ್ನು ತೆರವು ಮಾಡಿ. ಎಷ್ಟೇ ದೊಡ್ಡ ಬಿಲ್ಡರ್ ಆಗಿದ್ರೂ ಪರವಾಗಿಲ್ಲ, ರಾಜಕಾಲುವೆ ಕ್ಲಿಯರ್ ಆಗಿ ಹರಿಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗೋದಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸಾಕಷ್ಟು ಕಡೆಗಳಿಗೆ ಭೇಟಿಯನ್ನು ಕೊಟ್ಟರು. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿ ಸ್ಥಳೀಯರಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಯಲಹಂಕದಲ್ಲಿ ರಾಜಕಾಲುವೆ ಒತ್ತುವರಿ ಸ್ಥಳವನ್ನು ಪರಿಶೀಲನೆ ಮಾಡಿದರು ಮುಖ್ಯಮಂತ್ರಿಗಳು. ಯಾವುದೇ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನೊಂದು ಕಡೆಯಲ್ಲಿ HSR ಲೇಔಟ್, ಇದು ಕೂಡ ಇಲ್ಲಿನ ರಾಜಕಾಲುವೆ ಸಮಸ್ಯೆಯೂ ಕೂಡ ಇದೆ. ರಾಜಕಾಲುವೆ ಹರಿವಿನ ಹಾದಿಯಲ್ಲಿ ರೈಲ್ವೆ ಟ್ರ್ಯಾಕ್ ಇರುವ ಕಡೆ ಆಗಿರುವಂಥ ಬಾಟಲ್ ನೆಕ್ ಸರಿಪಡಿಸೋಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಇಷ್ಟು ದಿವಸ ಏನು ಮಾಡ್ತಾಯಿದ್ರು? ಮುಖ್ಯಮಂತ್ರಿಗಳೇ ಒಂದು ಸೂಚನೆಯನ್ನು ಕೊಡಬೇಕಾ? ಇಲ್ಲಿ ಕಸ ಇದೆ ತೆಗೀರಿ, ಇಲ್ಲಿ ಬ್ಲಾಕ್ ಆಗಿದೆ ತೆಗೀರಿ ಅಂತೇಳಿ ಒಬ್ಬರು ಮುಖ್ಯಮಂತ್ರಿಗಳು ಬಂದು ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಡಬೇಕಾ? BBMP ನಿದ್ದೆಜ್ಜಾರಿದೆ ಅಂತೇಳಿ ಪದೇ ಪದೇ ಸಾಬೀತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮಳೆ ಬಂದರೆ ಒಂದಲ್ಲ ಎರಡಲ್ಲ ಸಮಸ್ಯೆ, ನಿತ್ಯ ನರಕವನ್ನು ನೋಡುವಂತಾಗಿದೆ. ಕೆಲವೊಂದಿಷ್ಟು ಏರಿಯಾಗಳು ಸಾವಾಸನೆ ಸಾಕಪ್ಪ ಬೆಂಗಳೂರಿನದ್ದು ಎನ್ನುವಷ್ಟರ ಮಟ್ಟಿಗೆ ಜನ ಒದ್ದಾಡ್ತಾ ಇದ್ದಾರೆ. ಇತ್ತ ಅಧಿಕಾರಿಗಳು ತೋರಿರುವಂಥ ನಿರ್ಲಕ್ಷ್ಯಕ್ಕೆ ಏನೆಲ್ಲ ಆಗ್ತಾ ಇದೆ ಅನಾಹುತ. ಇನ್ನೊಂದು ಕಡೆಯಲ್ಲಿ ಬಿಲ್ಡರ್ಗಳು ರಾಜಕಾಲುವೆಯನ್ನು ಬಿಡದೆ ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ. ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಕಟ್ಟಿದರೆ ನೀರೆಲ್ಲ ಹರಿದೋಗುತ್ತೆ ಅಲ್ವ.
ಸದ್ಯ ಇಂಥ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಒಬ್ಬರು ಮುಖ್ಯಮಂತ್ರಿಗಳೇ ಬಂದು ಸೂಚನೆಯನ್ನು ಕೊಡಬೇಕಾ ಎನ್ನುವಂಥ ಒಂದಷ್ಟು ಚರ್ಚೆಗಳು ಈಗ ಆರಂಭ ಆಗಿದೆ. ವಡ್ರಪಾಳ್ಯ ಲೇಔಟ್, ಗದ್ದಲಹಳ್ಳಿ ಇಲ್ಲೆಲ್ಲವೂ ಕೂಡ ರಾಜಕಾಲುವೆ ವಿಸ್ತೀರ್ಣ 29 ಮೀಟರ್. ಆದರೆ ಗದ್ದಲಹಳ್ಳಿಯ ಕಾಲುವೆ ಬಾಟಲ್ ನೆಕ್ಕಿದ್ದು ಕೇವಲ 8 ಮೀಟರ್ ಮಾತ್ರ ಇದೆ. ಎಷ್ಟು ಒತ್ತುವರಿ ಆಗಿದೆ? 29 ಮೀಟ್ರಲ್ಲಿ 8 ಮೀಟರ್ ಮಾತ್ರ ರಾಜಕಾಲುವೆ ಇದೆ ಅಂತ ಹೇಳಿದರೆ ಗಮನಿಸಬೇಕಾಗತ್ತೆ ನೀವು ಎಷ್ಟು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂಥೇಳಿ. ಹಾಗೆಯೇ ರಾಜಕಾಲುವೆ ಮೇಲೆ ನೀರು ಹರಿದು ಬರ್ತಾ ಇದೆ, ಓವರ್ಫ್ಲೋ ಆಗ್ತಾ ಇದೆ. ಈ ಓವರ್ಫ್ಲೋ ಆಗಿ ಸಾಯಿ ಲೇಔಟ್ಗೆ ನೀರು ನುಗ್ತಾ ಇರುವಂಥ ಸದ್ಯ ಸಮಸ್ಯೆಗಳು ಸಾಕಷ್ಟಿವೆ. ಮಳೆ ಮತ್ತು ಪ್ರವಾಹ ಪೀಡಿತ ಪ್ರದೇಶಗಳು ಯಾವುದಿವೆ, ಮುಖ್ಯಮಂತ್ರಿಗಳು ಅಲ್ಲಿ ಭೇಟಿ ಕೊಟ್ಟು ಅಲ್ಲಿನ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡಿದರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. DCM DK ಶಿವಕುಮಾರ್ ಅವರಿದ್ದರು, ಸರ್ಕಾರದ ಅಧಿಕಾರಿಗಳಿದ್ದರು, ಇತ್ತ ಕೆಲ ಸಚಿವರು ಕೂಡ ಇದ್ದರು ಜೊತೆಗೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ವಾರ್ಡ್ ನೀನ್ ನೋಡ್ಲ್ವಾ ವಿಡಿಯೋನ ಮಂದಿ ಏನ್ ಜಗಳ DK ಎಸ್ಕಾಟ್ ಪ್ರಸನ್ನ ಇವ್ರ ಟೈಟನ್ ಸರ್ ಅವರೇ ಹೇಬಲ್ ಅವ್ರೆ ಅಲ್ಲ ಅದರಲ್ಲಿ ನಮ್ಮ ಮೇಡಮ್ ಇರ್ತಾರೆ ಇದ್ರವ್ರು ಸಲ್ಲಿರ್ತಾರೆ ಸಿಂಗಲ್ ಸ್ಟಾರ್ ಗಾಡಿ ಸ್ಲೋ ಇರ್ಬೇಕಲ್ಲ ಸರ್